ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು. ನಾವು ಹಿಂದೂ ಧರ್ಮದಲ್ಲಿ ಕೆಲವೊಂದು ಸಸ್ಯಗಳು ಮತ್ತು ಮರಗಿಡಗಳಲ್ಲಿ ದೇವಾನುದೇವತೆಗಳು ನೆಲೆಸಿರುತ್ತವೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಅಂತಹ ಸಸ್ಯಗಳಲ್ಲಿ ಒಂದು ತುಳಸಿ ಗಿಡ. ಈ ತುಳಸಿ ಗಿಡನ ಮನೆಯ ಮುಂದೆ ನೆಡೋದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಪಾಸಿಟಿವ್ ವೈಬ್ಸ್ ಎಲ್ಲ ಹೆಚ್ಚಾಗತ್ತೆ ಮತ್ತು ದಾರಿದ್ರ್ಯ ಎಲ್ಲ ತೊಲಗತ್ತೆ. ಹಾಗೆಯೇ ನೆಗೆಟಿವ್ ವೈಬ್ಸ್ ಏನಿದೆ ಇದನ್ನೆಲ್ಲ ತಡೆಗಟ್ಟುತ್ತೆ. ಈ ಥರ ಎಲ್ಲ ನೀವು ಕೇಳಿರ್ತೀರ. ಇದು ವಾಸ್ತು ಗಿಡ ಕೂಡ ಹೌದು. ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳು ವಾಸಿಸುವ ಅನೇಕ ಮರಗಳು ಮತ್ತು ಸಸ್ಯಗಳ ಬಗ್ಗೆ ಹೇಳಲಾಗಿದೆ. ಈ ಸಸ್ಯಗಳಲ್ಲಿ ತುಳಸಿ ಗಿಡ ಕೂಡ ಒಂದು. ಇನ್ನು ಹಿಂದೂ ಧರ್ಮದಲ್ಲಿ ತುಳಸಿ ಗಿಡಕ್ಕೆ ಪೂಜ್ಯ ಸ್ಥಾನಮಾನಗಳಿರೋದು ನಿಮಗೂ ಗೊತ್ತಿದೆ. ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿನೇ ನೆಲೆಸಿರ್ತಾಳೆ ಅನ್ನೋದು ನಂಬಿಕೆ. ತುಳಸಿಯನ್ನು ಪೂಜಿಸೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ಸಿಗುತ್ತೆ ಅನ್ನೋದು ಕೂಡ ನಂಬಿಕೆ. ಆದರೆ ತುಳಸಿ ಗಿಡವನ್ನು ಪೂಜಿಸುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿಟ್ಕೊಬೇಕು. ತುಳಸಿಯ ಬಳಿ ಕೆಲವೊಂದು ವಸ್ತುಗಳನ್ನು ಇಡೋದ್ರಿಂದ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತೆ. ಇದು ನಕಾರಾತ್ಮಕ ಪರಿಣಾಮಗಳನ್ನು ಬೀರುತ್ತೆ. ತುಳಸಿ ಗಿಡದ ಬಳಿ ಇಡಬಾರ್ದಂತಹ ವಸ್ತುಗಳು ಯಾವುದ್ಯಾವುದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟ್ ಒನ್ ಬಂದು ಪೊರಕೆ ಮತ್ತು ಕಸದ ಬುಟ್ಟಿ. ತುಳಸಿ ಗಿಡದ ಬಳಿ ಯಾವತ್ತೂ ಕಸದ ಬುಟ್ಟಿ ಅಥವಾ ಪೊರಕೆ ಇತ್ಯಾದಿಗಳನ್ನ ಇಡಬಾರ್ದು. ತುಳಸಿ ಗಿಡವನ್ನು ಇಡುವ ಸ್ಥಳದಲ್ಲಿ ಯಾವುದೇ ರೀತಿಯ ಕೊಳಕು ಇರಬಾರ್ದು. ಸೆಕೆಂಡ್ ಒನ್ ಬಂದು ಗಣೇಶನ ಪ್ರತಿಮೆ. ಪುರಾಣಗಳ ಪ್ರಕಾರ ಗಣೇಶ ಮತ್ತು ತುಳಸಿಗೆ ಬರೋದಿಲ್ಲ. ಇವರಿಬ್ಬರ ವೈಮನಸ್ಸಿನ ಕಾರಣ ತುಳಸಿಯ ಬಳಿ ಗಣಪತಿಯ ಚಿತ್ರ ಅಥವಾ ವಿಗ್ರಹಗಳನ್ನು ಇಡಬಾರ್ದು. ಮೂರನೇದು ಬಂದು ಶಿವಲಿಂಗ ಅಥವಾ ಶಿವನ ಮೂರ್ತಿ ಇತ್ಯಾದಿಗಳನ್ನು ತುಳಸಿ ಗಿಡದ ಬಳಿ ಅಥವಾ ತುಳಸಿ ಪಾತ್ರೆಯಲ್ಲಿ ಇಡಬಾರ್ದು. ಇದರ ಹಿಂದಿನ ನಂಬಿಕೆ ಅಂದರೆ ತುಳಸಿಯು ಹಿಂದಿನ ಜನ್ಮದಲ್ಲಿ ಜಲಂಧರನ ಹೆಂಡತಿಯಾಗಿದ್ಲು. ಆ ಜಲಂಧರನ ಕ್ರೌರ್ಯವು ಹೆಚ್ಚಾದಾಗ ಶಿವನು ಅವನನ್ನು ಸಂಹಾರ ಮಾಡಿದ್ದ. ಇದೇ ಕಾರಣದಿಂದ ಶಿವನ ಯಾವುದೇ ಪೂಜೆಯಲ್ಲಿ ತುಳಸಿಯನ್ನು ಬಳಸೋದಿಲ್ಲ. ಫೋರ್ತ್ ಒನ್ ಬಂದು ಪಾದರಕ್ಷೆ ಮತ್ತು ಚಪ್ಪಲಿ. ತುಳಸಿ ಗಿಡ ಇರೋ ಜಾಗದಲ್ಲಿ ಪಾದರಕ್ಷೆ ಮತ್ತು ಚಪ್ಪಲಿಯನ್ನು ಇಡಬಾರ್ದು. ಹೀಗೆ ಮಾಡೋದ್ರಿಂದ ಆರ್ಥಿಕ ಬಿಕ್ಕಟ್ಟು ಉಂಟಾಗುತ್ತೆ. ನೆಕ್ಸ್ಟ್ ಒನ್ ಬಂದು ಮುಳ್ಳಿನ ಗಿಡಗಳು. ತುಳಸಿಯ ಗಿಡದ ಬಳಿ ಯಾವುದೇ ಮುಳ್ಳಿನ ಗಿಡಗಳು ಇರಬಾರ್ದು. ತುಳಸಿ ಬಳಿ ಮುಳ್ಳಿನ ಗಿಡಗಳಿದ್ದರೆ ಮನೆಯಲ್ಲಿ ಬಹುಬೇಗ ನೆಗೆಟಿವಿಟಿ ಹರಡುತ್ತೆ. ಸೊ ಹಾಗಾಗಿ ತುಳಸಿ ಗಿಡದ ಪಕ್ಕ ಯಾವುದೇ ರೀತಿಯ ಮುಳ್ಳಿನ ಗಿಡಗಳು ಇರಬಾರ್ದು. ನೋಡಿದ್ರಲ್ವಾ ಫ್ರೆಂಡ್ಸ್, ತುಳಸಿ ಗಿಡದ ಪಕ್ಕ ಯಾವುದ್ಯಾವುದು ವಸ್ತುಗಳು ಇದ್ದರೆ ನಮಗೆ ನೆಗೆಟಿವ್ ವೈಬ್ಸ್ ಹರಡುತ್ತೆ ಅಂತ. ಇದನ್ನೆಲ್ಲ ನೀವು ಸರಿ ಮಾಡಿಕೊಂಡ್ರೆ ನೀವು ತುಳಸಿ ಗಿಡದ ಪ್ರಾಮುಖ್ಯತೆ ಏನಿದೆ ಅದನ್ನು ಪಡ್ಕೊಬೋದು. ಅದರ ಉಪಯೋಗ ಏನಿದೆ, ಅದರ ಪಾವಿತ್ರ್ಯತೆಯನ್ನು ಕಾಪಾಡಿ ಅದರಿಂದ ಆಗ್ತಕ್ಕಂಥ ಆರ್ಥಿಕ ಲಾಭಗಳನ್ನ ನೀವು ಪಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿಯ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.